ಕೆಲಸ ಮಾಡ್ಕೊತಾರೆ. ಯಾವುದೋ AFI PFI ಏನೂ ತುಂಬಿಲ್ಲ ಸರ್. ಯಾವ್ದಾರ ಕಾರ್ಮಿಕರು ತುಂಬಿದಾರೆ, ಅವ್ರು ಕಾರ್ಮಿಕ ಇಲಾಖೆದವ್ರು ಬಂದಿದ್ದಾರೆ ಸರ್. ಬೇಕಾದ್ರೆ ಕೇಳ್ಕೊಡಿ ಸರ್. ಒಂದು ಕಾರ್ಮಿಕರಿಗೆ AFI PFI ತುಂಬಿಲ್ಲ ಅಂದ್ರೆ ನಾನು ನೋಟಿಸ್ ಕೊಡಿ, ಮುನ್ಸಿಪಾಲಿಟಿ ಅವ್ರು ಬರ್ರಿ ಅಂತ ಫೋನ್ ಸ್ವಿಚ್ ಆಫ್ ಬಂದು ಕಾಸಿಲ್ಲಿ ಬಂದು ಮಾತಾಡಿದ್ರಿ, ಪರ್ಮಿಷನ್ ತೊಗೊಂಬರ್ರಿ ಸರ್ ಅಂತಂದ್ ಕೂಡ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮತ್ತೆ ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾ ಇದೆ ಸರ್. ಯಾವ ರೀತಿ ಇದನ್ನ ಸರಿಪಡಿಸ್ಬೇಕು ಸರ್? ಅಧಿಕಾರಿಗಳು ಆಧಾರ ಪಡಿಸ್ಬೇಕು ಸರ್. ಮತ್ತು ಅಧಿಕಾರಿಗಳು ಇದನ್ನು ನಿರ್ಲಕ್ಷ್ಯ ವಹಿಸಿದ್ರೆ ಮತ್ತು ಸಾರ್ವಜನಿಕರಿಗೆ ದುಡಿಯುವಂಥ ಕಾರ್ಮಿಕರಿಗೆ ಯಾವ ನ್ಯಾಯ ಸಿಗುತ್ತೆ ಸರ್? ಒಂದು ನಾವಾಗೆ ಖುದ್ದಾಗಿ ನಾವು ಪೊಲೀಸ್ ಇಲಾಖೆ ಕೊಡ್ತಾ ಇದ್ದೇವೆ ಸರ್. ನಮ್ಮ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಅವ್ರನ್ನ ಅರೆಸ್ಟ್ ಮಾಡಿರಿ ಅವ್ರನ್ನ. ಬರ್ತಾ ಇಲ್ಲ, ಅವ್ರು ಅಂಗಡಿ ನೆಡ್ತಾ ಇರ್ತೇವೆ, ಫುಲ್ ಪೇಮೆಂಟ್ ಮಾಡ್ಕೊತಾ ಇದ್ದಾರೆ ರಾಮ್ಪುರ ಸರ್. ಅದಕ್ಕೆ ಬಂದು ಇಲ್ಲಿ ಕೂತಿರ್ತಾರೆ ನಾವೀಗ. ಮಾಲಕರು ಹೊರಗೆ ಬಂದು ಏನಾಗಿದೆ ಒಂದು ಸೌಜನ್ಯಕ್ಕೆ ಆದರೂ ಹೇಳುವಂಥ ಪರಿಸ್ಥಿತಿ ಇಲ್ಲ ಅಂದರೆ ಎಂತ ಸರ್? ಅಧಿಕಾರಿಗಳು ಯಾರು ಕರ್ಕೊಂಡ್ಬಂದು ನಮ್ಮಲ್ಲಿ ಭೇಟಿ ಮಾಡ್ತಾ ಇಲ್ಲ. ಲೇಬರ್ ಆಫೀಸರ್ ಸರ್, ಈಗ ಬೇಡಿಕೆ ಅಂತ ಮುಂದೆ ಎಲ್ಲ ಇದು ಬಂದು ಪೇಮೆಂಟ್ ಆಗಿಲ್ಲ ಅಂತ ಹೇಳಿದಾರೆ. ಅದಕ್ಕೆ ಲೇಬರ್ ಆಫೀಸರ್ ಜೊತೆ ಮಾತಾಡ್ತೀನಿ. ಏನಪ್ಪ ಯಾರದ ಅಧಿಕಾರಿಗಳು ಬಂದರೆ ಶಾಂತಿ, ಕಾರ್ಮಿಕರನ್ನು ಬಡಿಯುವ ಸಂಗಮ್ ಶೆಟ್ಟಿ ಮಾಲಕರಿಗೆ, ಕಾರ್ಮಿಕರನ್ನು ಬಡಿಯುವ ಸಂಗಮ್ ಶೆಟ್ಟಿ ಮಾಲಕರಿಗೆ. ಕಿತ್ತೂರು ಕರ್ನಾಟಕ ಸೇನೆಯಿಂದ ಯಾರು ಬಂದಿದಾರಲ್ಲ ಸಂಗಮ್ ಶೆಟ್ಟಿ ಅವರು, ಅವ್ರ ಮಗನ ಮೇಲೆ ಇನ್ನು ಒಳಗೆ ಇಬ್ಬರು ಪಡೆದಾರಂತ ಪಾಪ. ಅವ್ರು ಪಡೆದವ್ರ ಮೇಲೆ ರಾಜು ಬೋಳನವ್ರ ಮ್ಯಾಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಹೇಳಿದ್ದೇವೆ. ಪೊಲೀಸರು ತಗೊಂಡಿರ್ತಾರೆ. ಹಾಗೆ ಅವ್ರ ಒಳಗೆ ನೋಡೋಣ. ಸೋಮವಾರ ದಿನ 16/12/2024 ಸಂಗಮ್ಸ್ ಹೋಟೆಲ್ದಲ್ಲಿರುವಂಥ ಒಬ್ಬ ಕಾರ್ಮಿಕ ಏನಂತಂದ್ರೆ ಬೈಲಹೊಂಗಲದಲ್ಲಿರುವಂಥ ಡಿವೈಡರ್ ಮೇಲಿರುವಂಥ ಒಂದು ಫ್ಲೆಕ್ಸ್ ಮೇಲೆ ಉರುಳನ್ನು ಹಾಕುವಂಥ ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ಆಟೋ ಚಾಲಕರು ಹೋಗಿ ಅದನ್ನು ಬಿಡಿಸಿ ಅವನ್ನ ಕರ್ಕೊಂಡ್ಬಂದು ಏನಾಗಿದೆ ಅಂತ ಕೇಳಕ್ಕೆ ಹೋದರೆ ಆ ಆಟೋ ಚಾಲಕರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಸಂಗಮ್ ಶೆಟ್ಟಿ ಮಾಲಕರು ಮಾಡ್ತಾರೆ. ಇವತ್ತು ಕಿತ್ತೂರು ಕರ್ನಾಟಕ ಸೇನೆಯಿಂದ ನಾವು ಕೇಳಕ್ಕೆ ಬಂದರೆ ಅಧಿಕಾರಿಗಳಿಗೂ ಕೂಡ ನಾವು ಸಾಕಷ್ಟು ಬಾರಿ ಫೋನ್ ಮಾಡಿದರು. ಈಗ ಒಂದು ತಾಸಾಯ್ತು ನಾವು ಹೋರಾಟ ಮಾಡ್ತಾ ಇದ್ರು ಕೂಡ ಯಾವುದೇ ಒಬ್ಬ ಅಧಿಕಾರಿ ಇಲ್ಲಿವರೆಗೂ ಬರ್ತಾ ಇಲ್ಲ. ಪೊಲೀಸ್ ಇಲಾಖೆಯವರು ಮಾತ್ರ ಬಂದಿದ್ದಾರೆ. ಇವತ್ತು ಸರಿಯಾಗಿ ಸಂಗಮ್ ಶೆಟ್ಟಿ ಅವರು ಹೋಟೆಲನ್ನೇ ನಡೆಸುತ್ತಾ ಇದ್ರೆ ಅಧಿಕಾರಿಗಳು ಧೈರ್ಯವಿದ್ದರೆ ಇವತ್ತು ಇಲ್ಲಿ ಬಂದವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದರೆ ಒಂದು 3 ಫ್ಲೋರಿನ ಈ ಹೋಟೆಲ್ ಇದೆ. ಇದಕ್ಕೆ 3 ಫ್ಲೋರಿನ ಹೋಟೆಲನ್ನು ಯಾವ ಥರ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ಇವತ್ತು ಕಾರ್ಮಿಕರ ಇಲಾಖೆಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ನೀವು ಬಂದರೆ ಇಲ್ಲಿರುವಂಥ ಕಾರ್ಮಿಕರಿಗೆ ಯಾವ ರೀತಿ ನೀವು AFI PFI ಅನ್ನು ಕಟ್ ಮಾಡ್ತಾ ಇದ್ದೀರಿ, ಯಾವ ರೀತಿ ಅವರಿಗೆ ಪಗಾರನ್ನು ನೀವು ಕೊಡ್ತಾ ಇದ್ದೀರಿ ಅಂತ ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇವೆ. ನೀವು ಎಲ್ಲವನ್ನ ಗಾಳಿಗೆ ತೂರಿ ಇವತ್ತು ಫುಡ್ ಇನ್ಸ್ಪೆಕ್ಟರ್ ಅವರು ಕೂಡ ಇಲ್ಲಿ ಬರ್ತಾ ಇಲ್ಲ. ಯಾವ ಥರ ಸ್ವಚ್ಛತೆ ಇದೆ ಒಳಗೆ ಹೋಗಿ ನೋಡಿದರೆ ಅಲ್ಲಿರುವಂಥ ಹೇಳ್ತಾ ಇದ್ದಾರೆ ಹೋಟೆಲ್ಗೆ ಒಳಗಿರುವಂಥ ನಿನ್ನೆ ಸಾಂಬಾರನ್ನು ನಿನ್ನೆ ಚಟ್ನಿಯಲ್ಲಿ ಐಸ್ ಕ್ರೀಮ್ ಹಾಕಿ ಐಸನ್ನು ಹಾಕಿ ಅದೇ ಚಟ್ನಿಯನ್ನು ಜನರಿಗೆ ಕೊಡುವಂಥ ಕೆಲಸ ಸಂಗಮ್ ಶೆಟ್ಟಿ ಮಾಲಕರು ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಊರ್ಲು ಹೋಗಿರುವಂಥ ಒಬ್ಬ ಅಮಾಯಕ ಕಾರ್ಮಿಕ ಇವತ್ತು ಹೇಳುವಂಥದ್ದನ್ನು ನಾವು ಕೇಳಿದ್ದೇವೆ. ಇದೆಲ್ಲವನ್ನು ನೋಡಿದರೆ ಸಂಗಮ್ ಶೆಟ್ಟಿ ನಡೆಸ್ತಾರೆ ಹೋಟೆಲು ಇದು ಅನ್ಯಾಯದ ವಿರುದ್ಧವಾಗಿದೆ. ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಒಂದು ಜನಸಾಮಾನ್ಯರಿಗೂ ನ್ಯಾಯ ಇಲ್ಲ. ಇವತ್ತು ಕಾರ್ಮಿಕ ಎಲ್ಲವನ್ನು ಬಿಟ್ಟು ದುಡಿಯಲು ಬಂದರೆ ಅವನ ಜೀವಕ್ಕೆ ಬೆಲೆ ಇಲ್ಲುವಂಥ ಕೆಲಸ ನಡೀತಾ ಇದೆ. ಅದಕ್ಕೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಇದನ್ನೇನಾದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಇವತ್ತು ನಾವು ಕೂಡ ಇದನ್ನು ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆಗೆ ಸಂಗಮ್ ಶೆಟ್ಟಿ ಅವರು ಹಾಗೂ ಅವ್ರ ಮಗನ ಮೇಲೆ ಇನ್ನೂ ಇಬ್ಬರ ಮೇಲೆ ಯಾರು ಬರೆದಿದ್ದಾರಲ್ಲ ಅವ್ರ ಮೇಲೆ ಸ್ವಯಂ ಪ್ರೇರಿತವಾಗಿ ನಾವು ಕೇಸನ್ನು ದಾಖಲು ಮಾಡ್ತಾ ಇದ್ದೇವೆ. ಆ ಕೇಸಿಗೂ ಅವ್ರು ಏನಾದ್ರು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಕಿತ್ತೂರು ಕರ್ನಾಟಕ ಸೇನೆ ಹಮ್ಮಿಕೊತಿದ್ದೆ ಅಂತ ಹೇಳಬೇಕು.
9,000 ಹೋದಂಗ ಆ 100 ರೂಪಾಯಿ ಏನು ಮಾಡ್ತಾರೆ? ನಮ್ಗೆ ಎಲ್ಲ ಥರ ಬರ್ತದೆ ಅಲ್ಲಪ್ಪ 100 ರೂಪಾಯಿ ಬಿಡ್ತಿರಲ್ಲ ಅದನ್ನ ಯಾವಾಗ ಕೊಡ್ತಾರ? ನಮ್ಗೆ 15 ದಿನಕ್ಕೆ ತಿಂಗಳಿಗೆ ಎಲ್ಸ್ಕೊಂಡು ನಿಮ್ಗೂ ಕೊಡ್ತಾರ ತಿಂಗಳ ಪೇಮೆಂಟ್ ಇದೆ ಹಾಂ ಎಷ್ಟು ಪೇಮೆಂಟ್ ಎಷ್ಟು ನಿನಗೆ? 15 ದುಡಿತೀಯ? 15 ಇಲ್ಲಿ ಬರು 18,000 ಯಾವ ಊರಿನಿಂದ? ಎಷ್ಟು ಬಂದಿರಿ ನೀವು? ಹಾಂ ಎಷ್ಟು ಜನ ಇದ್ದಾರೆ ಕುಕ್ಕ? ಅವನು ಕುಕ್ಕ 3 ಜನ ಕುಕ್ಕಿದ್ರೆ ಒಬ್ಬರಿಗೆ 18,000 ಕೊಡ್ತಾರೆ ಪೇಮೆಂಟ್. ಈಗ ಅವ್ನು ಮನೆ ಸಮಸ್ಯೆ ಆಗಿತ್ತಲ್ಲ ಅವ್ನು ಪೇಮೆಂಟ್ ಕೊಟ್ಟಿದ್ದಿಲ್ಲ. ಯಾವ್ರು ನಿಮಗೆ ಗೊತ್ತಿರ್ಬೇಕಲ್ಲ. ಅಂದ್ರೆ ಈಗ ನೀವು ಎಲ್ಲ ಬಾಯಿಗೆ ಬೇಗ ಹಾಕೊಂಡು ಕೆಲಸ ಮಾಡ್ತೀರಿ. ಅವ್ರು ಯಾರು